ನೋಡಿ ನನ್ನ ತಂಗಿ ಮನೆಗೆ ಬಂದಿದ್ದೀವಿ. ಸೊ ಒಂದು ಕಾರ್ ಬರುತ್ತೆ ನೋಡಿ. ಈಗ ಎಷ್ಟು ಕಾರ್, ಈ ಕಾರು ಅವಳೊಬ್ಬಳೇ ಇದ್ದಾಗ, ನನ್ನ ತಂಗಿ ಮಗಳು ಒಬ್ಬಳೇ ಇದ್ದಾಗ ಅದೆಲ್ಲ ಹೊರಗಡೆ ಬಿದ್ದಿರುತ್ತೆ ಎಲ್ಲೋ ಒಂದು ಕಡೆ. ಈಗ ಒಂದಕ್ಕೋಸ್ಕರ ನನಗೆ ಬೇಕು ಅಂತ ಜಗಳ ಮಾಡ್ತಿದ್ರು. ಸೊ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ, ಅವರಿಗೆ ಒಬ್ಬರಾದ್ಮೇಲೆ ಒಬ್ಬರು ಆಟ ಆಡಬೇಕಂತ. ನೋಡಿ ಈಗಲೂ ಸೌಂಡ್ ಬರ್ತಾನೇ ಇದೆ ನೋಡಿ. ಒಬ್ಬರಾದರೆ ಒಬ್ಬರು ಅಂತ ಹೇಳ್ಬಿಟ್ಟು ಈಗ ಪ್ಲ್ಯಾನ್ ಮಾಡಿದ್ಮೇಲೆ ಒಬ್ರಿಗೆ ಸುಮ್ಮನೆ ಕೊಡ್ತಾ ಇದ್ದಾರೆ. ಇಷ್ಟೊತ್ತು ನಾನೇ ಆಡಬೇಕು, ನಾನು ಮುಂದೆ ಕೂತ್ಕೋಬೇಕು, ನಾನು ಹಿಂದೆ ಕೂತ್ಕೋಬೇಕು ಅಂತ ಜಗಳ ಮಾಡ್ತಿದ್ರು. ಈಗ ಒಬ್ರೊದ್ರಾಗ ಒಬ್ರು ಬಾಯ್ ಮಾಡೋದು, ಕಾಲೇಜ್ಗೆ ಹೋಗ್ತಾರಂತೆ, ಅವ್ರ ಅಣ್ಣ ಆಫೀಸ್ಗೆ ಹೋಗ್ತಿದ್ದಾರಂತೆ, ಬಾಯ್ ಮಾಡ್ತಿದ್ದಾರಂತೆ, ಈ ಥರ ಎಲ್ಲ ಹೇಳ್ಕೊತ ಮಾತಾಡ್ತಿದ್ದಾರೆ. ಇವಾಗ ಆರಾಮಾಗಿ ಆಡ್ಕೊತಿದ್ದಾರೆ ನೋಡಿ. ಇವಾಗ ಆಡ್ತಾ ಇದ್ದಾರೆ, ಆರಾಮಾಗಿ ಆಡ್ತಿದ್ದಾರೆ. ಅಲ್ಲಿ ನನ್ನ ತಂಗಿ ಅಲ್ಲಿಂದ ಅಡುಗೆ ಮಾಡ್ತಾಯಿದ್ದಾಳೆ, ಹೇಳ್ತಾ ಇದ್ದಾಳೆ ಅದು ಯಾವಾಗೂ ಹೊರಗಡೆ ಬಿದ್ದಿರುತ್ತೆ, ನಾನು ಅವಳು ಆಟ ಆಡೋದೇ ಇಲ್ಲ. ನೋಡಿ ಯಾವಾಗೂ ಹೊರಗಡೆನೇ ಬಿದ್ದಿರುತ್ತೆ, ಆಟ ಆಡೋದೇ ಇಲ್ಲ. ಈಗ ಮಾತ್ರ ನನಗೆ ಬೇಕು ನಿನಗೆ ಬೇಕು ಅಂತ ಜಗಳ ಮಾಡ್ತವ್ರು ನೋಡು ಅಂತ ಅವಳು ಹೇಳ್ತಿದ್ಲು. ಬಾಯ್ ಮಾಡೋದು, ಹಾಯ್ ಹೇಳೋದು ನೋಡಿ, ಬಾಯ್ ಮಾಡೋದು. ಅವ್ರ ಅಣ್ಣ ಆಫೀಸ್ಗೆ ಹೋಗ್ತಾರಂತೆ, ಕಾಲೇಜ್ಗೆ ಹೋಗ್ತಾರಂತೆ ಹೇಳ್ಬಿಟ್ಟು ಬಾಯ್ ಮಾಡೋದು ನೋಡಿ. ಸೊ ಈ ಥರ ಮಕ್ಕಳೇನೋ ಜಗಳ ಮಾಡಿದಾಗ ನಾವು ಅವ್ರಿಗೆ ಹೇಳಬೇಕು ಈ ಥರ ಮಾಡಿ ಅಂತ. ಅವ್ರು ಹೆಂಗಾದರೂ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ನಿಜವಾಗ್ಲೇ ಜಗಳ ಮಾಡ್ಕೊಂಡು ಕೂತ್ಕೊತಾರೆ. ಯಾರಿಗೂ ಬೇಜಾರಾಗಬಾರ್ದು, ಯಾರಿಗೂ ನೋವಾಗಬಾರ್ದು. ಹಾಗೆ ನಾವು ಆ ಮಕ್ಕಳಿಗೆ ಹೇಳ್ತಾಯಿದ್ರೆ ಅವರು ನಮ್ಮ ಮಾತು ಕೇಳ್ತಾರೆ ನೋಡಿ. ಆಟ ಆಡ್ತವ್ರೆ